ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಲ್ಲಿ 3 ಬೇಸಿಕ್ ಟೆಕ್ನಾಲಜಿ ಇದೆ. HTML, CSS ಮತ್ತು ಜಾವಾಸ್ಕ್ರಿಪ್ಟ್. ಸೊ HTML ನಮಗೆ ಬೇಸಿಕ್ ವೆಬ್ಸೈಟ್ ಸ್ಟ್ರಕ್ಚರ್ ಇದ್ದಂಗೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಮನೆನ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಆ ಮನೆ ಬೇಸಿಕ್ ಸ್ಟ್ರಕ್ಚರ್ ಲೈಕ್ ಹಾಲ್ ಎಲ್ಲಿ ಬರಬೇಕು, ಕಿಚನ್ ಎಲ್ಲಿ ಬರಬೇಕು, ಬಾತ್ರೂಮ್ ಎಲ್ಲಿ ಬರಬೇಕು, ಲಿವಿಂಗ್ ರೂಮ್ ಎಲ್ಲಿ ಬರಬೇಕು, ಇದನ್ನ ನಾವು HTML ಇಂದ ಮಾಡ್ತೀರಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಅಮೆಜಾನ್ ವೆಬ್ಸೈಟ್ ಹೋದಾಗ ಅಮೆಜಾನ್ ಅಲ್ಲಿ ಸರ್ಚ್ ಬಾರ್ ಎಲ್ಲಿ ಬರಬೇಕು, ಲೋಗೋ ಎಲ್ಲಿ ಬರಬೇಕು, ಅಮೆಜಾನ್ ಲೋಗೋ ಎಲ್ಲಿ ಬರಬೇಕು, ಬೇರೆ ಬೇರೆ ಬಟನ್ ಎಲ್ಲಿ ಬರಬೇಕು, ಸೈನ್ ಇನ್ ಬಟನ್ ಎಲ್ಲಿ ಬರಬೇಕು, ಡೆಲಿವರಿ ಬಟನ್ ಎಲ್ಲಿ ಬರಬೇಕು, ಹಾಗೆ ಯಾವ ಫೋಟೋ ಯಾವ್ದ್ರ ಮೇಲೆ ಬರಬೇಕು, ಯಾವ್ದ್ರ ಕೆಳಗಡೆ ಬರಬೇಕು, ಇದನ್ನೆಲ್ಲ ನಾವು HTML ಇಂದ ಮಾಡ್ತೀರಿ. ಸೊ ಅದೇ CSS ನಾವು ವೆಬ್ಸೈಟ್ ಸ್ಟೈಲಿಂಗ್ ಗೋಸ್ಕರ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ನೀವು ಒಂದು ಮನೆ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಆ ಮನೆ ಕಲರ್ ಯಾವ್ದಿರಬೇಕು, ಆ ಮನೆಯಲ್ಲಿ ಲೈಟ್ ಗ್ರೀನ್ ಕಲರ್ ಯಾವ್ದಿರಬೇಕು, ಮತ್ತೆ ಆ ಮನೆಯಲ್ಲಿ ಫೋಟೋ ಯಾವ ಸೈಜ್ ಅಲ್ಲಿ ಇರಬೇಕು, ಮತ್ತೆ ಆ ಮನೆ ಇನ್ನೂ ಎಷ್ಟು ಅಟ್ರಾಕ್ಟಿವ್ ಮಾಡಬೇಕು, ಇದನ್ನ ನಾವು CSS ಅಲ್ಲಿ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ನೆಟ್ಫ್ಲಿಕ್ಸ್ ಲೋಗೋ ಎಷ್ಟು ಹೊಡೆದಿರಬೇಕು, ಮತ್ತೆ ಬರೆದಿರೋ ಟೆಕ್ಸ್ಟ್ ಹ್ಯಾಂಡ್ ರೈಟಿಂಗ್ ಯಾವ್ದಿರಬೇಕು, ಅದು ಫಾಂಟ್ ಸೈಜ್ ಯಾವ್ದಿರಬೇಕು, ಮತ್ತೆ ಬರೆದಿರುವಂತ ಟೆಕ್ಸ್ಟ್ ಕಲರ್ ಯಾವ್ದಿರಬೇಕು, ಮತ್ತೆ ಬಟನ್ಗಳ ಕಲರ್ ಯಾವ್ದಿರಬೇಕು, ಮುಟ್ಟಿದ ತಕ್ಷಣ ಕಲರ್ ಚೇಂಜ್ ಆಗಂತ ಎಫೆಕ್ಟ್ ಇರಬಹುದು. ಇನ್ನು ವೆಬ್ಸೈಟ್ ನ ಇನ್ನೂ ನಾವು ಅಟ್ರಾಕ್ಟಿವ್ ಆಗಿ ಮಾಡಬಹುದು CSS ಇಂದ. ಸೊ ಜಾವಾಸ್ಕ್ರಿಪ್ಟ್ ಬೇಸಿಕಲಿ ನಾವು ವೆಬ್ಸೈಟ್ ಅಲ್ಲಿ ಲಾಜಿಕ್ ಅಪ್ಲೈ ಮಾಡಕ್ಕೆ ಯೂಸ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ನೀವು ಅಮೆಜಾನ್ ಯಾವುದೇ ಐಟಮ್ ಬೈ ಮಾಡುವಾಗ ಸೊ ಆಡ್ ಟು ಕಾರ್ಟ್ ಬಟನ್ ಅದು ಕಾರ್ಟ್ ಹೋಗುತ್ತೆ, ಮತ್ತೆ ನೀವು ಎಷ್ಟತಿ ಕ್ಲಿಕ್ ಮಾಡಿದೀರಾ ಅಂತ ತೋರಿಸುತ್ತೆ. ಸೊ ನೀವು ಯಾವಾಗ ಡೆಲಿವರಿ ಬಟನ್ ಪ್ರೆಸ್ ಮಾಡ್ತೀರೋ ಅವಾಗ ನಮ್ಗೆ ಸಡನ್ ಆಗಿ ಚೂಸ್ ಯುವರ್ ಲೊಕೇಶನ್ ಅಂತ ಬರುತ್ತೆ. ಸೊ ಈ ತರ ಲಾಜಿಕ್ ಬರೆಯಕ್ಕೆ ನಾವು ಜಾವಾಸ್ಕ್ರಿಪ್ಟ್ ಯೂಸ್ ಮಾಡ್ತೀರಿ.